ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಒಂದು ಒಂಥರ ವೆರಿ ಎಕ್ಸೈಟೆಡ್ ವ್ಲಾಗ್ ಅಂತ ಹೇಳ್ಬೋದು. ನನಗೆ ವೆರಿ ಎಕ್ಸೈಟೆಡ್ ವ್ಲಾಗ್. ಅದು ಏನು ಎಲ್ಲದನ್ನು ಹೇಳ್ತೀನಿ. ವ್ಲಾಗನ್ನು ಎಲ್ಲೂ ಮಿಸ್ ಮಾಡಿದೆ ಕೊನೆ. ಆ್ಯಂಡ್ ಇವತ್ತು 2 ಕೆಲಸದ ಮೇಲೆ ಹೋಗ್ತಿದ್ದೀನಿ. ಏನೇನು ಕೆಲಸ ಏನು ಆ್ಯಂಡ್ ಎಕ್ಸೈಟೆಡ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ಒಂಥರ ನನ್ನ ಒಂದು ಪುಟ್ಟ ಕೆಲಸ ಆ್ಯಂಡ್ ನಾನೇನು ಅಂದ್ಕೊಂಡೆ ಅದನ್ನು ಮಾಡ್ತಿದ್ದೀನಿ ಆ್ಯಂಡ್ ತಗೊತಿದ್ದೀನಿ ಅಂತ ಹೇಳ್ಬೋದು. ಅದೇನು ಅಂತ ತಿಳ್ಕೊಬೇಕು ಅಂದರೆ ವ್ಲಾಗಲ್ಲಿ ಕ್ಲೀನಾಗಿ ಎಲ್ಲದನ್ನು ಲೈಕ್ ಬಿಡಿಸಿ ಏನು ಎತ್ತ ಹೆಂಗೆ ಎಲ್ಲದನ್ನು ಹೇಳ್ತೀನಿ. ಆ್ಯಂಡ್ ವ್ಲಾಗನ್ನು ಎಲ್ಲೂ ಮಿಸ್ ಮಾಡಿದೆ ನೋಡಿ. ಕೆಲವೊಂದು ಗ್ಲಿಮ್ಸ್ ಇದೆ. ಅದ್ರ ಕೆಲಸದ ಮೇಲೆ ನೈಟ್ ಕೂಡ ಹೋಗಿದ್ವಿ, ಅದರದ್ದು ಒಂದು ಸ್ವಲ್ಪ ಗ್ಲಿಮ್ಸ್ ಇದೆ. ಆ್ಯಂಡ್ ಇವತ್ತು ಹೋಗಬೇಕು ಆ ಕೆಲಸ ಮುಗಿಸ್ಕೊಂಡು ಬರೋಕ್ಕೆ. ಏನು ಎಲ್ಲ ವ್ಲಾಗನ್ನು ಕೊನೆವರೆಗೂ ನೋಡಿ. ಮೇ ಬಿ ತಮ್ನೇಲಲ್ಲಿ ಗೊತ್ತಾಗಿರ್ಬೋದು. ವ್ಲಾಗನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ. ಆ್ಯಂಡ್ ಒಂಥರ ಸೆಲ್ಫ್ ಗಿಫ್ಟೆಡ್ ಅಂತ ಹೇಳ್ಬೋದು. ಈ ವ್ಲಾಗಲ್ಲಿ ನನಗೆ ನಾನೊಂದು ಗಿಫ್ಟ್ ಮಾಡ್ಕೊತಿದ್ದೀನಿ. ಅದು ಏನು ಎಲ್ಲದನ್ನು ಹೇಳ್ತೀನಿ. ವ್ಲಾಗನ್ನು ಎಲ್ಲೂ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಫಸ್ಟ್ ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ, ಟೈಮ್ ಆಗುತ್ತೆ. ರೆಡಿಯಾಗಿ ಬಂದು ಎಲ್ಲ ಕೆಲಸ ಮುಗಿಸಿ ಮತ್ತೆ ವ್ಲಾಗನ್ನು ಆದರೆ ಮಾಡ್ತೀನಿ, ಅಥವಾ ನಾನು ಈವ್ನಿಂಗ್ ಎಲ್ಲ ಹೇಳ್ತೀನಲ್ಲ ಆಗಲಾದರೂ ಬಿಡಿಸಿ ಲೈಕ್ ಏನು ಎತ್ತ ಎಲ್ಲದನ್ನು ಸಾಯಂಕಾಲ ಆದರೂ ನಿಮಗೆ ಖಂಡಿತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಖುಷಿನ. ಆ್ಯಂಡ್ ಕೀಪ್ ವಾಚಿಂಗ್. ಓಕೆ, ಗಾಡಿದಾ शोरूम का समझो बजट समझ सके समझो 5 ये ಎಲ್ಲ ಹಿಂಗಿದೆ ಗುರು, ಹೆಂಗುರು
ಹೋಗೋದು ಗಾಡಿಯಲ್ಲಿ ನೆನ್ಕೊಂಡು ಹೋಗ್ಬೇಕಾಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ವ್ಲಾಗೇ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಮಾಡೋಣ ಅಂತ ಅಂದರೆ ಫೈನಲಿ ಇವಾಗ ಟೈಮ್ ಮಾಡಿಕೊಂಡು ವ್ಲಾಗನ್ನು ಮಾಡ್ತಿದ್ದೀನಿ. ಆ್ಯಂಡ್ ಹೇಳಿದ್ದೆ ಅಲ್ವಾ ವ್ಲಾಗ್ ಫಸ್ಟಲ್ಲೇ ಏನೋ ಒಂದು ವಿಷಯ ಇದೆ ಆ್ಯಂಡ್ ವೆರಿ ಎಕ್ಸೈಟೆಡ್, ನನಗೆ ಖುಷಿ ಕೊಡೋವಂಥ ವಿಷಯನ ಹೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ 2 ಡೇಸಿಂದ ಲಿಟ್ರಲಿ ನನಗೆ ಟೈಮೇ ಇಲ್ಲ, ಸರಿಯಾಗಿ ಪ್ರಾಪರಾಗಿ ನಿದ್ದೆ ಊಟ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿ ಇತ್ತು. ಫೈನಲಾಗಿ ಇವತ್ತು ಫ್ರೀ ಮಾಡಿಕೊಂಡು ವ್ಲಾಗನ್ನು ಮಾಡ್ತಿದ್ದೀನಿ. ಏನು ವಿಷಯ ಅಂತ ಅಂದರೆ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಐಟಮ್ ತೊಗೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ನೋಡಿಸ್ತೀನಿ. iPhone 16 Pro Maxನ ತಗೊಂಡೆ. ಆ್ಯಂಡ್ ಪಕ್ಕದಲ್ಲಿ ಹಾಕ್ತೀನಿ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ iPhone 16 Pro Max. ಆ್ಯಂಡ್ ತುಂಬ ಇಷ್ಟಪಟ್ಟು ಟೈಟಾನಿಯಮ್ ಗೋ ಅಂತ ತಗೊಂಡೆ. ಆ್ಯಂಡ್ ಫೈನಲಿ ಹೇಗಿದೆ ನನ್ನ ಐಫೋನ್. ಆ್ಯಂಡ್ ನನಗಿದೇ ಕಲರೇ ಬೇಕು ಅಂದ್ಬಿಟ್ಟು 1 ಡೇ ವೆಯ್ಟ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದು ಮೇ ಬಿ ಟೈಟಾನಿಯಮ್ ಹೆಸರು ಬರುತ್ತೆ, ನಾನು ಪಕ್ಕದಲ್ಲಿ ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಫೋನ್. ಆ್ಯಂಡ್ ಹಳೆ ಫೋನ್ನ ವ್ಲಾಗ್ ಮಾಡ್ತಿದ್ದೀನಿ, ಅದನ್ನು ನಮ್ಮ ಮನೆಯವ್ರಿಗೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅವರಿಲ್ಲ, ನನಗೆ ಬೇಡ ನನಗೆ ಫೋನೇ ಸಾಕು ಅಂತಿದ್ದಾರೆ. ನೋಡಬೇಕು ಏನಾಗುತ್ತೆ ಏನು ಅಂತ. ಆ್ಯಂಡ್ ಫಸ್ಟೇ ಹೇಳ್ತಿದ್ದೀನಿ, ಇದು ನಾನು ನಮ್ಮ ಮನೆಯವ್ರಿಗೆ ಟ್ಯಾಕ್ಸ್ ಹಾಕಿಲ್ಲ, ಇದು ನನ್ನ ಸ್ವಂತ ನನ್ನ ದುಡ್ಡಿಂದ ತೊಗೊಂಡಿರೋವಂಥ ಫೋನ್. ಆ್ಯಂಡ್ ನನಗೆ ಈ ಥರ ಫೋನ್ ಬೇಕು ಅಂತ ಕೇಳಿದೆ. ಆ್ಯಕ್ಚುಲಿ ನಾನು ಈ ಥರ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಲ್ವಾ, ಲೈಕ್ ವ್ಲಾಗ್ಸು. ಈಗ ನನ್ನ ಕೆರಿಯರ್ಗೆ ಮೇಕಪ್ ಆರ್ಟಿಸ್ಟ್ ಕೆರಿಯರ್ಗೂ ಬೇಕಾಗತ್ತೆ. ನಾನು ಎಲ್ಲಾದರೂ ಮೇಕಪ್ ಮಾಡಿದ್ರೆ ಅವ್ರನ್ನ ವೀಡಿಯೋ ಎಲ್ಲ ಮಾಡಬೇಕಾಗತ್ತೆ, ಪ್ರಾಪರಾಗಿ ಕ್ಲಾರಿಟಿ ಇರೋವಂಥ ಫೋನ್ ಬೇಕಾಗತ್ತೆ, ಅಥವಾ ಕ್ಯಾಮ್ರಾ ಬೇಕಾಗತ್ತೆ. ಮೇನ್ ಇನ್ನೊಂದೇನು ಅಂದರೆ ನನಗೆ ಯೂಟ್ಯೂಬ್ಗೂ ಕೂಡ ಬೇಕಿತ್ತು. ನಮ್ಮ ಮನೆಯವ್ರು ಆ್ಯಕ್ಚುಲಿ ನಿನಗೆ ಕ್ಯಾಮ್ರಾನೇ ಕೊಡಿಸ್ತೀನಿ ಅಂತ ಹೇಳ್ತಿದ್ರು. ಒಂದು 3-4 ಟೈಮ್ಸ್ ಹೇಳಿದ್ರು. ಬಟ್ ನಾನು ಬೇಡ, ನನಗೆ ಇವಾಗ ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಲೈಕ್ ಅದನ್ನು ಕ್ಯಾರಿ ಮಾಡೋದು ತುಂಬ ಕಷ್ಟ, ಯೂಸ್ ಮಾಡೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಫ್ಯೂಚರಲ್ಲಿ ಇನ್ನು ಒಂದು ಟೈಮ್ ಬಂದಾಗ ತೊಗೊಳ್ಳೋಣ, ನನಗೆ ಬೇಡ ಕ್ಯಾಮ್ರಾ ಅಂತ ಹೇಳಿದೆ. ಸೊ ಹೆಂಗೂ ನನಗಿವಾಗ iPhone 16 Pro Max ಯೂಸ್ ಆಗತ್ತಲ್ಲ ಈಗ ಅಂತ ಹೇಳಿಬಿಟ್ಟು iPhone 16 Pro Max ಬಿಟ್ಟಿದ್ರಲ್ವ, ಆಯಿತು ಹೊಸ ಫೋನ್ ತೊಗೊಳ್ಳೋಣ, ಅಪ್ಡೇಟೆಡ್ ಫೋನು. ನನಗೂ ವ್ಲಾಗ್ಸ್ ಮಾಡೋಕ್ಕೆ ಎಲ್ಲ ಅದು ವ್ಲಾಗರ್ಸ್ಗೋಸ್ಕರನೇ ತುಂಬ ಅಂತ ಹೇಳ್ತಿರ್ತಾರೆ. ಸೊ ಆಯಿತು ಅಂದ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಅವ್ರು ಹೇಳಿದ್ರು ಈ ಥರ ನಾನು ಐಫೋನ್ ತೊಗೊತೀನಿ ನನ್ನ ದುಡ್ಡಲ್ಲಿ ಅಂತ ಹೇಳಿದಾಗ ಅವ್ರು ನಿನ್ನ ಇಷ್ಟ, ನಿನ್ನ ಕೈಲಿ ಆಗುತ್ತೆ, ನೀನು ತೊಗೊತೀನಿ ಅಂತಂದರೆ ನಿನ್ನ ಇಷ್ಟ ಅದು ಅಂತ ಅಂದರು. ಮೇ ಬಿ ನಾನು ಕೇಳಿದ್ರೆ ಕೊಡಿಸ್ರಿ ಅಂದರೆ ಕೊಡಿಸ್ತಿದ್ರು. ನಾನು ಇಲ್ಲ, ನನ್ನ ದುಡ್ಡಲ್ಲೇ ನಾನು ತೊಗೊತೀನಿ ಅಂದಿದ್ದಕ್ಕೆ ಸರಿ ಅಂತ ಹೇಳಿದ್ರು. ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ, ನನ್ನ ಹೆಂಡ್ತಿ ನನಗೆ ಕಷ್ಟ ಕಮ್ಮಿ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ಹೊಸ ಐಫೋನ್ನ ತೊಗೊಂಡೆ, 16 Pro Max. ಆ್ಯಂಡ್ ಫುಲ್ ಖುಷಿ ಇದೆ. ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಟಯರ್ಡ್. ಬ್ಯುಸಿಯಲ್ಲಿ ನನಗೆ ಪ್ರಾಪರಾಗಿ ನಿದ್ದೆ ಇಲ್ಲ, ತಿಂಡಿ ಊಟ ಎಲ್ಲ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿಯಲ್ಲಿದೆ ನಾನು ಐಫೋನ್ ತೊಗೊಂಡಿರೋದ್ರಿಂದ. ಫೋನ್ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೈ ಐಫೋನ್ ಆ್ಯಂಡ್ ಖುಷಿಯಲ್ಲಿದ್ದೀನಿ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆ್ಯಂಡ್ ಕ್ಯಾಪು ಕೂಡ ತರಿಸ್ಕೊಂಡಿದ್ದೀನಿ ಅದರದ್ದು iPhone 16 Pro Maxಗೆ. ಆ್ಯಂಡ್ ಇದು ಬ್ರ್ಯಾಂಡೆಡ್ ಕ್ಯಾಪು. ಇದು 2000 ಸಮಥಿಂಗ್ ಏನೋ, ಅದಕ್ಕೇ ನಾನು 2000 ಚೇಂಜ್ ಏನೋ ಕೊಟ್ಟಿದ್ದೆ. ಏನೋ ಅದು ಸ್ಪಿಗನ್ನೋ ಏನೋ ಸಮಥಿಂಗ್ ಬರುತ್ತೆ, ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ಹೆಸರನ್ನ. ಅದನ್ನು 13ಗೆ ಹಾಕ್ಕೊಂಡಿದ್ದೆ. ಸೊ ಇದು 16 Pro Max 1.5 ಲಕ್ಷ, 1,45,000. ನಾವು ವ್ಯಾರಂಟಿ ಎಲ್ಲ ತೊಗೊಂಡಿದ್ದಕ್ಕೆ ಇನ್ನೂ 11,000 ಜಾಸ್ತಿ ಆಯಿತು. ಆಲ್ಮೋಸ್ಟ್ 150 ಸಮಥಿಂಗ್ ಆಗ್ತಿದೆ ಅಂದಮೇಲೆ ನಾವು ಚೆನ್ನಾಗಿರೋಂಥ ಕ್ಯಾಪ್ ಹಾಕಬೇಕಲ್ವ. ಇದೂ ಅಷ್ಟೇ 2,450 ಏನೋ ಕೊಟ್ಟು ಕ್ಯಾಪ್ನ ತೊಗೊಂಡೆ. ಆ್ಯಂಡ್ ಚೆನ್ನಾಗಿದೆ. ಐ ಹೋಪ್ ಕ್ವಾಲಿಟಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಇದೇ ಬ್ರ್ಯಾಂಡ್, ಅದೇ ಸ್ಪಿಗನೋ ಏನೋ ಸಮಥಿಂಗ್ ಬರುತ್ತೆ, ಸಾರಿ, ಅದು ಆ ಬ್ರ್ಯಾಂಡದೇ ಬೇಕು ಅಂತ
ಅಂತ ಹೇಳಿ ಅದು ತರಿಸ್ಕೊಂಡಿದ್ದೀನಿ. ಬಿಕಾಸ್ ಅದು ಲಾಸ್ಟ್ ಟೈಮ್ 13ಗೆ ಹಾಕಿದ್ನಲ್ಲ, ಚೆನ್ನಾಗಿತ್ತು. ಸೊ ಹಂಗಾಗಿ ಅದನ್ನೇ ತರಿಸ್ಕೊಂಡಿದ್ದೀನಿ. ಇನ್ನು ಇವಾಗಲೇ ಆ್ಯಕ್ಚುಲಿ ನಾನು ಫೋನ್ ತೊಗೊಂಬಂದಾಗಿಂದ ಯೂಸೇ ಮಾಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಹೋಗು, ಸಾಯಂಕಾಲ ಬಾ, ಮಾಡು, ತಿನ್ನು, ಮಳ್ಕೊಟ್ಟು ಸೀರಿಯಸ್ಲಿ ಟೈಮ್ ಇರ್ತಿರ್ಲಿಲ್ಲ. ಸೊ ಅನ್ಬಾಕ್ಸ್ ಮಾಡೋಕ್ಕೂ, ಕ್ಲೀನಾಗಿ ಮನೇಲಿ ಅನ್ಬಾಕ್ಸ್ ಮಾಡಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಇವತ್ತು ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಬೇಕು ಅಂತೇಳಿ ವಿಡಿಯೋ ಮಾಡಿ ಇದನ್ನು ಅನ್ಬಾಕ್ಸ್ ಎಲ್ಲ ಮಾಡಿದ್ದೀನಿ. ಇವಾಗ ಅದರಲ್ಲಿರುವಂಥ ಸ್ಟೋರೇಜ್ ಎಲ್ಲ ಇದಕ್ಕೆ ಹಾಕ್ಕೋಬೇಕು. ಆ್ಯಂಡ್ ಮೊಬೈಲ್ಗೆ ಕ್ಯಾಪ್ ಹಾಕಿದ್ಮೇಲೆ ಈ ಥರ ಕಾಣ್ತಿದೆ. ಇಟ್ಸ್ ಟೂ ಗುಡ್, ಸಕ್ಕದಾಗಿ ಕಾಣ್ತಿದೆ ಫೋನು. ಆ್ಯಂಡ್ ಚೆನ್ನಾಗಿ ವ್ಲಾಗ್ಸ್ ಮಾಡಿಬಿಡೋದೆ. ಆ್ಯಂಡ್ ನನಗೆ ಇದು ಕಲರ್ ತುಂಬ ಇಷ್ಟ ಆಯಿತು. ವೈಟು ಸಿಲ್ವರ್ ಎಲ್ಲ ಆಯಿತು, ಬಟ್ ನನಗೆ ಇದೇ ಕಲರೇ ಬೇಕು ಅಂತ ಹೇಳಿ ತರಿಸ್ಕೊಂಡೆ. ಟೈಟಾನ್ ಇದೆ, ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಫೋಟೋ ಹಾಕ್ಬಿಟ್ಟು. ಆ್ಯಂಡ್ ಸಕ್ಕದಾಗಿದೆ ಫೋನ್ ಮಾತ್ರ, ಮಳೆ ಬರ್ತಿದೆ. ಆ್ಯಂಡ್ ಇದು ಆ್ಯಂಡ್ ಇನ್ನೂ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಅದೇನು ಅನ್ನೋದನ್ನು ನೋಡಿಸ್ತೀನಿ. ಐಫೋನ್ ಇಯರ್ಬಡ್ಸ್ನ ಕೂಡ ತಗೊಂಡೆ. ನನಗೆ ತುಂಬ ದಿವಸದಿಂದ ತೊಗೊಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ತೊಗೊಳಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ದೆಲ್ಲ ಇಸ್ಕೊಂಡು ಯೂಸ್ ಮಾಡಿದ್ದೆ, ನಂಗೆ ಇಷ್ಟ ಆಗಿತ್ತು. ತುಂಬ ದಿವಸ ತೊಗೊಳೋಣ ಅಂತೇಳಿ ಇವಾಗ ಕಾಲ ಬಂತು, ಇವಾಗ ತೊಗೊಂಡಿದ್ದೀನಿ. ಇದು 27 ಏನೋ 25 ಸಮಥಿಂಗ್ ಏನೋ 22ಗೇನೋ ಸಿಕ್ತು, 22,000ಗೇನೋ ಸಿಕ್ತು. ಆ್ಯಂಡ್ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ತೊಗೊಂಡಿರೋ ಅಂಥದ್ದು. ನನ್ನ ಫ್ರೆಂಡ್ ವರ್ಕ್ ಮಾಡ್ತಿರೋ ಅಂಗಡಿಯಲ್ಲಿ, ಅಭಿಷೇಕ್ ಅಂತ ನನ್ನ ಸ್ಕೂಲ್ ಫ್ರೆಂಡ್. ಆ್ಯಕ್ಚುಲಿ ನಾನು 15 ಡೇಸಿಂದ ಫೋನ್ ತೊಗೊಬೇಕು ಅಂತ ಅಂದ್ಕೊಳ್ತಿದ್ವಿ. ಒಂದು 3-4 ಕಡೆ ಹೋಗಿ ವಿಚಾರಿಸ್ಕೊಂಡು ಬಂದು ವಾಪಸ್ ಬಂದ್ವಿ. ಮತ್ತು ಹಿಂಗೆ ರ್ಯಾಂಡಮಾಗಿ ವಿಚಾರಿಸೋವಾಗ ಒಂದ್ಸರಿ ನಮ್ಮ ಕ್ಲಾಸ್ ಅಭಿಗೆ ಕಾಲ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ಕಾಲ್ ಮಾಡಿದೆ. ಅವನು ಬಾ, ಇಲ್ಲಿ ನಾನು ಆಫರಲ್ಲಿ ಕೊಡಿಸ್ತೀನಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ತೀನಿ ಅಂತ ಕರೆದ. ಖುಷಿಯಿಂದ ಹೋಗ್ಬಿಟ್ಟು ಅವತ್ತು ತಗೊಂಡು ಬಂದ್ವಿ. ಗ್ಲಿಮ್ಸ್ ಎಲ್ಲ ಹಾಕಿದ್ದೆ ಅಲ್ವಾ ಅದು. ಆ್ಯಂಡ್ ಅಲ್ಲೇ ಇಯರ್ಪೋಡ್ಸು ಕೂಡ ತೊಗೊಂಡೆ. ಆ್ಯಕ್ಚುಲಿ ಇನ್ನೊಂದು ನಾನು ಸೆಲೆಕ್ಟ್ ಮಾಡಿದ್ದೆ, 17,000 ಏನೋ. ಮತ್ತು ಅದೊಂದು ಸ್ವಲ್ಪ ಕಿವಿಯಲ್ಲಿ ಇಟ್ಕೊಂಡೋಗಿ ಆಡ್ ಅನಿಸುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಇದನ್ನು ತಗೋ ಅಂತ ಹೇಳಿದ್ರು. ಸೊ ಇಯರ್ಪೋಡ್ಸ್. ಆ್ಯಂಡ್ ನನಗೂ ಇದರ ಅವಶ್ಯಕತೆ ತುಂಬ ಇತ್ತು. ಗಾಡಿಯಲ್ಲೆಲ್ಲ ಹೋಗುವಾಗ ಮೊಬೈಲ್ ಇಟ್ಕೊಂಡು ಮಾತಾಡೋದಕ್ಕೆ ಆಗಲ್ಲ, ಸೊ ಬೇಕಾಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಒಂದ್ಸರಿ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗ್ ಚೆನ್ನಾಗಿ ನೋಡಿಕೊಂಡ್ರೆ ಸಾಕಲ್ವಾ. ಸ್ವಲ್ಪ ದಿವಸ ಮೊಬೈಲಲ್ಲಿ ವ್ಲಾಗ್ಸ್ ಎಲ್ಲ ಮಾಡೋವಾಗೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೈ ಇಯರ್ಪೋಡ್ಸ್ ನಾನು ಇನ್ನೂ ಸೀರಿಯಸ್ಲಿ ನೋಡಿ ಓಪನ್ನೇ ಮಾಡಿಲ್ಲ. ತಂದು 3 ಡೇಸ್ ಆಗಿದೆ, ಓಪನ್ ಮಾಡಿಲ್ಲ. ಹೆಂಗಿದೆ ಏನು ಕೂಡ ನಾನು ನೋಡಿಲ್ಲ ಇಯರ್ಪೋಡ್ಸ್ನ. ಫೋನ್ನ ಅಲ್ಲೇ ಅನ್ಬಾಕ್ಸ್ ಮಾಡಿಸ್ತಾ ನನ್ನ ಫ್ರೆಂಡ್ ಅಭಿ, ಬಟ್ ಇದನ್ನು ಅನ್ಬಾಕ್ಸೇ ಮಾಡಿಲ್ಲ. ಸರಿಯಾಗಿ ಪ್ರಾಪರಾಗಿ ನಿದ್ದೆ ಇಲ್ಲ. ತುಂಬ ಡಬ್ ಅಂತ ಅನ್ಸುತ್ತೆ. ಆ್ಯಂಡ್ ಮಾಡ್ತೀನಿ. ನನ್ನ ಹೊಸ ಇಯರ್ಪಾಡ್ಸ್, ಇದಕ್ಕೆ ಕ್ಯಾಪ್ ತರಿಸ್ಕೊತೀನಿ. ಕ್ಯಾಪ್ ಆರ್ಡರ್ ಮಾಡಿದ್ದೀನಿ, ಅದು ಚೆನ್ನಾಗಿರೋದೇನೆ. ಇದಕ್ಕೆ ಸೇಫ್ಟಿ 22,000 ಕೊಟ್ಟಿದ್ದೀವಿ. ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ಇಟ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತ. ಇದಕ್ಕೆ ಅಲ್ಲ, ಇದಕ್ಕೆ ರೈಟ್ ಇಟ್ಕೊಳ್ಳೋಣ. ಸೆಟ್ ಇನ್ನೂ ಕನೆಕ್ಟ್ ಮಾಡ್ಕೊಂಡಿಲ್ಲ, ಕನೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ನನಗೊಂಥರ ನನ್ನ ಮೇಲೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಂದು ಕಾಲದಲ್ಲಿ ನಾನು ಹೆಂಗಿದ್ದೆ ಅಂತಂದರೆ, ಲಿಟ್ರಲಿ ನನ್ನ ಹತ್ರ ನಾನು ಒಂದು ಜೊತೆ ಬಟ್ಟೆ ತೊಗೊಳಕ್ಕೂ ನನ್ನ ಹತ್ರ ಅಮೌಂಟ್ ಇರ್ತಿರ್ಲಿಲ್ಲ. ನಮ್ಮ ಮನೆಯವ್ರ ಹತ್ರ ಕೇಳಬೇಕಿತ್ತು ಅಥವಾ ನಮ್ಮ ಅಪ್ಪನ ಕೇಳಿ ತೊಗೋಬೇಕಿತ್ತು. ಬಟ್ ಇವತ್ತಿನ ದಿನ ನನ್ನ ಮೇಲೆ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ, ನಾನು ದುಡಿಯೋ ಅಂಥ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ. ಲೈಕ್ ಇಷ್ಟುವರೆಗೂ ಬಂದಿದ್ದೀನಿ ಅಂತ ಅಂದರೆ ಸಾರ್ಥಕ ಅನಿಸುತ್ತೆ. ನಾನು ಎಲ್ಲ ಸ್ಟಡೀಸಲ್ಲಿ ಡ್ರಾಪ್ಔಟ್ ಆಗಿ ಎಲ್ಲದೂ ಬೇರೆ ಯಾವ ದಾರಿ ಇಲ್ಲದೆ ನಾನು ಏನೋ ಒಂದು ದಾರಿ ಹುಡ್ಕೊಂಡು ಏನೋ ಒಂದು ಮಾಡಿದ್ದೀನಿ ಅನ್ನೋ ತುಂಬ ಖುಷಿ ಇದೆ. ಆ್ಯಂಡ್ ಸಾಲದು ಏನೂ ಮಾಡಿಲ್ಲ. ಬಟ್ ಈ ಫೋನ್ ನನಗೆ 13 ಸಾಕಾಗಿತ್ತು. ಬಟ್
ವ್ಲಾಗ್ಸು ಮತ್ತು ನನಗೆ ಇವಾಗ ಮೇಕಪ್ ಮಾಡಿದಾಗೆಲ್ಲ ವಿಡಿಯೋ ಮಾಡೋಕ್ಕೆಲ್ಲ ನನಗೆ ಬೇಕೇ ಬೇಕಾಗಿತ್ತು. ಬಿಕಾಸ್ ನಾವು ಒಂದು ಫೋನಲ್ಲಿ ತೆಗ್ದಾಗ ಅದ್ರ ಕ್ಲೀನಾಗಿ ಕ್ಲಾರಿಟಿ ಕಾಣಿಸ್ಬೇಕು. ನಾವು ಏನು ವರ್ಕ್ ಮಾಡಿದ್ದೀವಿ ಅದು ಕ್ಲೀನಾಗಿ ಕಾಣಿಸ್ಬೇಕು. ಫಿಲ್ಟರ್ ಮಾಡಿ ಹಾಕೋದು, ಎಡಿಟ್ ಮಾಡೋದು ಅದು ಏನೂ ಇರಬಾರ್ದು. ಸೊ ಹಂಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ತುಂಬ ಖುಷಿ ಇದೆ. ಆ್ಯಂಡ್ ಸೆಲ್ಫ್ ಗಿಫ್ಟ್ ಐ ಆಮ್ ಗ್ರೇಟ್ಫುಲ್ ಟು ಮೈ ಸೆಲ್ಫ್. ಆ್ಯಂಡ್ ಇದಕ್ಕೆಲ್ಲ ಇವಾಗ ನಮ್ಮ ಮನೆಯವ್ರು ಹೇಳ್ಬೋದಿತ್ತು, ಏನಕ್ಕೆ ತೊಗೊತೀಯಾ ಹಂಗೆ ಹಿಂಗೆ ಅಂತ, ಆ ದುಡ್ಡೇ ಬೇರೆ ಏನಕ್ಕನ ಹಾಕು, ಒಡವೆಗೆ ಹಾಕು, ಅದು ಇದು ಅನ್ಬೋದಾಗಿತ್ತು. ಬಟ್ ಅವ್ರು ಅದೇನೂ ಮಾತಾಡಿಲ್ಲ. ಸರಿ ನಿನ್ನ ಕೆಲ್ಸಕ್ಕೆ ಬೇಕಲ್ಲ ತಗೋ ಅಂತಾರೆ. ಆ್ಯಕ್ಚುಲಿ ಅವ್ರು ಅಂತ ಏನೂ ಮಾತಾಡಲಿಲ್ಲ. ಬಿಕಾಸ್ ನಾನು ಏನೇ ಯಾವುದನ್ನು ದುಡ್ಡು ಬರಲಿ ಅಥವಾ ಏನೇ ಆಗಲಿ ನನ್ನ ಮಕ್ಕಳಿಗೆ ಅವ್ರಿಗೆ ಮಾಡ್ತೀನಿ, ಮಾಡೋಕ್ಕೆ ಮುಂದಕ್ಕೆ ಹೋಗ್ತೀನಿ. ಸೊ ನಾನು ಇದು ನನಗೆ ಅಂತ ತಗೊಳ್ಳೋವಾಗ ಅವರು ಆಲೋಚನೆ ಮಾಡಿದಿರ ಸರಿ ತಗೋ ಅಂತ ಅಂದರು. ಬಿಕಾಸ್ ಅವ್ರಿಗೇನು ಅವಳೇನು ಲೈಕ್ ಎಲ್ಲ ನಮಗೆ ಮಾಡ್ತಾಳೆ ಅನ್ನೋ ಇದಕ್ಕೆ ಅವ್ರು ಹೇಳಿದ್ರು ನನಗೆ, ನಿನ್ನ ಹತ್ರ ಏನಾನ ದುಡ್ಡಿತ್ತು ಅಂದರೆ ಮಕ್ಕಳಿಗೆ ಏನಾನ ಮಾಡ್ಸೋಣ ಅಂತೀಯ, ಅಥವಾ ನನಗೆ ಏನಾನ ಕೊಡ್ಸೋಣ ಅಂತೀಯ, ಅಥವಾ ಮನೆಗೆ ಏನಾನ ತರೋಣ ಅಂತೀಯ, ಬಟ್ ನಿನಗೆ ಮೊಬೈಲ್ ಬೇಕು ಅಂತಿದ್ಯಾ ತಗೋ, ನಿನಗೂ ಯೂಸ್ ಆಗತ್ತೆ ಅಂತ ಅಂದರು. ಕ್ಯಾಮ್ರಾನೇ ಕೊಡಿಸ್ಬೇಕು ಅಂತಿದ್ರು. ಬಟ್ ನಾನು ಬೇಡ, ಕ್ಯಾಮ್ರಾ ಇವಾಗೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು ಸ್ಟೇಜ್ಗೆ ಹೋಗೋಣ, ಬೆಳೆದ್ಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಆ್ಯಂಡ್ ಮೈ ನ್ಯೂ ಐಫೋನ್ ಆ್ಯಂಡ್ ಇಯರ್ ಪಾಡ್ಸ್ ತುಂಬ ಖುಷಿ ಇದೆ. ಇಷ್ಟೇ ನನ್ನ ವ್ಲಾಗ್. ಸಖತ್ ಟಯರ್ಡ್ ಆಗಿದೆ. ಐ ವಾಂಟ್ ಟೇಕ್ ಸಮ್ ರೆಸ್ಟ್ ಅಂತ ಅನಿಸ್ತಿದೆ. ಸ್ವಲ್ಪ ಟೈಮ್ ಇದೆ, ಒಂದು 2 hours. ಆ್ಯಂಡ್ ಎಲ್ಲೋ ಹೋಗ್ತಿದ್ದೀವಿ ಕೂಡ. ಎಲ್ಲೋಗ್ತಿದ್ದೀವಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಕೀಪ್ ವಾಚಿಂಗ್. ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲಿಗೆ ಏನು ಯಾರ ಜೊತೆ ಎಷ್ಟು ದಿನ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂತ ಅಂದ್ಕೊಂಡೆ. ಇದೊಂಥರ ಲಾಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ನಾನು 1 day ಅಥವಾ 2 days ಮ್ಯಾಕ್ಸಿಮಮ್, ಯಾವತ್ತೂ ಜಾಸ್ತಿ ಡೇಸ್ 3-4 days ಹೋಗೇ ಇಲ್ಲ ಎಲ್ಲೂ ಟ್ರಿಪ್ಗೆ. ಫಸ್ಟ್ ಟೈಮ್ ಹೋಗ್ತಿರೋದು. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲದನ್ನು ಕೂಡ ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಕೀಪ್ ವಾಚಿಂಗ್. ನನ್ನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು